ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳನ್ನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ 3ನೇ ದಿವಸವಾದ ಚಂದ್ರಘಂಟಾ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ಯಾವ ನೈವೇದ್ಯ ಈ ದೇವಿಗೆ ತುಂಬ ಶ್ರೇಷ್ಠ, ಹಾಗೂ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆನ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದುರ್ಗಾ ಮಾತೆಯ 3ನೇ ಸ್ವರೂಪವಾದ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಈ ಚಂದ್ರಘಂಟಾ ದೇವಿಯು ಭಕ್ತರ ಕಷ್ಟಗಳನ್ನು ಕ್ಷಣಮಾತ್ರದಲ್ಲಿ ನಿವಾರಣೆ ಮಾಡಿ ಅವರಿಗೆ ಸಂತೋಷ, ಆರೋಗ್ಯ, ಸಮೃದ್ಧಿಯನ್ನು ಕೊಡುತ್ತಾಳೆ ಅನ್ನೋ ನಂಬಿಕೆ ಇದೆ. ಇನ್ನು ಚಂದ್ರಘಂಟಾ ದೇವಿ ಅಂದರೆ ಗಂಟೆಯ ಆಕಾರದ ಚಂದ್ರನನ್ನು ತಲೆಯ ಮೇಲೆ ಧರಿಸಿದವಳು. ಹಾಗೆ ಈ ದೇವಿಯು 3 ಕಣ್ಣನ್ನು ಹೊಂದಿದ್ದು ಹಾಗೂ 3ನೇ ಕಣ್ಣು ಯಾವಾಗಲೂ ತೆರೆದಿದ್ದು. ಇದರ ಸಂಕೇತ ಏನು ಅಂತ ಹೇಳಿದ್ರೆ, ಯಾವುದೇ ಸಮಯದಲ್ಲೂ ದುಷ್ಟರ ನಿಗ್ರಹಕ್ಕೆ ಯಾವಾಗಲೂ ಸಿದ್ಧಳಾಗಿರ್ತಾಳೆ ಅಂತ ಒಂದು ನಂಬಿಕೆ ಇದೆ. ಚಂದ್ರಘಂಟಾ ದೇವಿಯನ್ನು ಚಂದ್ರಿಕಾ, ರಣಚಂಡಿ ಅಂತ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಚಂದ್ರಘಂಟಾ ದೇವಿಗೆ 10 ಕೈಗಳಿದ್ದು 10 ಕೈಗಳಲ್ಲಿಯೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಸಿಂಹದ ಮೇಲೆ ಕುಳಿತು ರಾರಾಜಿಸುತ್ತಿರುತ್ತಾಳೆ ಅಂತ ಹೇಳಲಾಗುತ್ತೆ. ಇನ್ನು ಚಂದ್ರಘಂಟಾ ದೇವಿಗೆ ಯಾವ ಹೂ ಪ್ರಿಯವಾದದ್ದು ಹಾಗೂ ಯಾವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು, ಹಾಗೂ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು, ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಹೇಳೋದಾದರೆ, ತಾಯಿ ದುರ್ಗಾದೇವಿಯ 3ನೇ ಸ್ವರೂಪವಾದ ಚಂದ್ರಘಂಟಾ ದೇವಿಗೆ ಕಮಲದ ಹೂ ಅಂತೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ. ಕಮಲದ ಹೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕಮಲದ ಹೂವಿನಿಂದ ಅಲಂಕಾರ ಮಾಡಿ, ಸಿಗದೆ ಹೋದ ಪಕ್ಷದಲ್ಲಿ ಸೇವಂತಿಗೆ ಹೂ, ಮಲ್ಲಿಗೆ ಹೂ, ಸಂಪಿಗೆ, ಜಾಜಿ, ಕನಕಾಂಬರ ಈ ಹೂಗಳಿಂದ ಅಲಂಕಾರ ಮಾಡ್ಬೋದು. ಇನ್ನು ನೈವೇದ್ಯ ಅಂತ ಹೇಳೋದಾದರೆ ಹಾಲಿನಿಂದ ಮಾಡಿರೋಂಥ ಯಾವುದಾದ್ರೂ ನೈವೇದ್ಯ ಮಾಡ್ಬೋದು. ಪಾಯಸ, ಸಜ್ಜಿಗೆ, ಸಕ್ಕರೆ ಪೊಂಗಲ್ಲು ಅದು ಕೂಡ ಮಾಡ್ಬೋದು. ಇಲ್ಲ ಅದು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಹಸಿ ಹಾಲನ್ನು ದೇವರಿಗೆ ನೈವೇದ್ಯ ಕೂಡ ಮಾಡ್ಬೋದು. ಇನ್ನು ಅವತ್ತಿನ ದಿವಸ 3ನೇ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆ ಮಾಡಬೇಕು ಅಂತ ಹೇಳೋದಾದರೆ, ಬೂದು ಬಣ್ಣ ಅಂದರೆ ಗ್ರೇ ಕಲರ್ ಬಟ್ಟೆಯನ್ನು ಧರಿಸಿ ನಾವು ದುರ್ಗಾ ಮಾತೆಯ 3ನೇ ಸ್ವರೂಪವಾದ ಚಂದ್ರಘಂಟಾ ದೇವಿಗೆ ಪೂಜೆನ ಮಾಡಬೇಕಾಗತ್ತೆ. ಇನ್ನು ಅವತ್ತಿನ ದಿವಸ ನಾವು ಮಂತ್ರ ಪಠಣೆ ಮಾಡಬೇಕು ಅಂತ ಹೇಳಿದ್ರೆ ಬೀಜಾಕ್ಷರಿ ಮಂತ್ರ ಅಂತ ಹೇಳಿದ್ರೆ ಓಂ ಚಂದ್ರಘಂಟಾ ದೇವಿಯೈ ನಮಃ ಅಂತ 108 ಬಾರಿ ಹೇಳಿಕೊಂಡು ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಹಾಗೆ ದೇವಿ ಮಹಾತ್ಮೆ ಬುಕ್ನ ಕೂಡ ನಾವು ಓದಬೇಕಾಗತ್ತೆ. ಹಾಗೆ ಸಾಯಂಕಾಲ ಹೊಸ್ತಿಲು ಪೂಜೆನ ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆನೂ ಕೂಡ ಮಾಡ್ಕೋಬೋದು, ಸಾಯಂಕಾಲನೂ ಕೂಡ ಮಾಡ್ಕೋಬೋದು ಪೂಜೆಯನ್ನು. ಹಾಗೆ ಹೊಸ್ತಿಲು ಪೂಜೆ ಮಾಡಿಕೊಂಡು ದೇವರ ಮನೆಯಲ್ಲಿ ಏನು ಹೂವು ಇರುತ್ತೆ ಅದನ್ನೆಲ್ಲ ತೆಗೆದು ಹೊಸ ಹೂವನ್ನು ಇಟ್ಟು ನೈವೇದ್ಯ ಏನು ಮಾಡಿರ್ತೀರ ಅದು ಕೂಡ ಮಾಡಿ, ತೆಂಗಿನಕಾಯಿ ಬೇಕಂದ್ರೆ ಹೊಡೆದು ನೀವು ಕೂಡ ಪೂಜೆನ ಮಾಡ್ಬೋದು. ಇನ್ನು ಅಖಂಡ ದೀಪ ಹಚ್ಚಿದರೆ ಅದಕ್ಕೆ ಅವತ್ತಿನ ದಿನ ಎಣ್ಣೆ ಕೂಡ ಹಾಕ್ಕೊಂಡು ದೀಪನ ಏಕದೀಪಾರತಿಯಿಂದ ಬತ್ತಿನ ಸರಿ ಮಾಡಿಕೊಂಡ್ರೆ ಆಯಿತು. ಅವತ್ತಿನ ಪೂಜೆ 3ನೇ ದಿವಸದ ಪೂಜೆ ಏನಿರುತ್ತೆ ಅದು ಸಂಪೂರ್ಣವಾಗಿ ನೆರವೇರುತ್ತೆ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.